ವಿಷ್ಣು ಸಮಾಧಿ ತೆರವಿಗೆ ಧ್ರುವ ಸರ್ಜಾ ಅವರು ಬೇಸರವನ್ನ ಹೊರಗಾಕಿದ್ದಾರೆ. ಸಾಧಕನಿಗೂ ಕಲೆಗೂ ಸಾವಿಲ್ಲ, ವಿಷ್ಣು ಅಪ್ಪಾಜಿ ಅಜರಾಮರ ಅಂತ ಪೋಸ್ಟ್ ಮಾಡಿದ್ದಾರೆ. ಇನ್ನು ವಿಷ್ಣು ದಾದಾ ಅವರ ಸಮಾಧಿಯನ್ನ ನೆಲಸಮ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಧ್ರುವ ಸರ್ಜಾ ಅವರು ಬೇಸರವನ್ನ ಹೊರಗಾಕಿದ್ದಾರೆ. ಸಾಧಕನಿಗೂ ಕಲೆಗೂ ಸಾವಿಲ್ಲ, ವಿಷ್ಣು ಅಪ್ಪಾಜಿ ಅಜರಾಮರ ಅವರು ಸಮಾಧಿ ತೆರವಿಗೆ ಬೇಸರವನ್ನ ಹೊರಗಾಕಿದ್ದಾರೆ. ಸರ್ಜಾ ಪೋಸ್ಟ್ ಮಾಡಿದ್ದಾರೆ. ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಗುಡಿ ಕಟ್ಟಲಾಗಿದೆ. ಅಂತಹ ವ್ಯಕ್ತಿಗೆ ಸ್ಮಾರಕ ಯಾಕೆ ಬೇಕು? ಇಂತಹ ಒಬ್ಬ ಸಾಧಕನಿಗೆ ಅಪಮಾನ ಮಾಡೋದು ಸರಿಯಲ್ಲ. ಘಟನೆಯಿಂದ ಮನಸ್ಸಿಗೆ ಬಹಳ ನೋವಾಗಿದೆ. ಅಭಿಮಾನಿಗಳ ಜೊತೆ ನಾನಿದ್ದೇನೆ ಅನ್ನೋದಾಗಿ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಅಭಿಮಾನಿಗಳ ಮುಂದಿನ ನಡೆಗಾಗಿ ಕಾಯ್ತಿದ್ದೇನೆ ಅನ್ನೋದಾಗಿ ಪೋಸ್ಟ್ ಒಂದನ್ನ ಬರೆದಿದ್ದಾರೆ. ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಬೇಸರದಲ್ಲಿದ್ದಾರೆ. ಅಂತ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ರುವ ಸರ್ಜಾ ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲೇ ಅವರಿಗೆ ಗುಡಿ ಇದೆ. ಈ ಸ್ಮಾರಕ ಯಾಕೆ ಬೇಕು? ಜೊತೆಯಲ್ಲಿ ಏಕಾಏಕಿಯಾಗಿ ಸ್ಮಾರಕವನ್ನ ಅಂದರೆ ಕೊನೆಯಾಗಿ ಅವರನ್ನ ಬೀಳ್ಕೊಟ್ಟಿರುವಂತಹ ಪುಣ್ಯ ಭೂಮಿ ಏನಿದೆಯಲ್ಲ ಅದನ್ನ ತೆರವು ಮಾಡುವಂತಹ ಕಾರ್ಯ ಆಗಿದೆ. ಅಭಿಮಾನಿಗಳು ಕೂಡ ಈಗ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ, ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಅದರ ನಡುವೆ ಬಹಳಷ್ಟು ಬೇಜಾರಾಗಿದೆ ಅಂತ ನಾನು ಅವ್ರ ಜೊತೆ ಇರ್ತೀನಿ, ಅಭಿಮಾನಿಗಳ ಜೊತೆ. ಅಪ್ಪಾಜಿ ಯಾವಾಗಲೂ ಕೂಡ ದಾದಾ ಅವರು ಹೃದಯದಲ್ಲಿ ಇರ್ತಾರೆ ಅನ್ನೋದಾಗಿ ಹೀಗಾಗಿ ಅದರ ಬಗ್ಗೆ ಒಂದು ಸುದೀರ್ಘವಾಗಿ ಪೋಸ್ಟ್ ಹಾಕಿದ್ದಾರೆ. ಗಮನಿಸ್ತಾ ಇದ್ವಿ ನೋಡಿ. ಇಂತಹ ಸಾಧಕನಿಗೆ ಈ ರೀತಿಯಾಗಿ ಅಪಮಾನ ಮಾಡೋದು ಸರಿಯಲ್ಲ, ನಾನು ಇವ್ರ ಜೊತೆ ಇರ್ತೀನಿ. ಈ ಘಟನೆಯಿಂದ ಬಹಳಷ್ಟು ಮನಸ್ಸಿಗೆ ನೋವಾಗಿದೆ ಅಂತ ಧ್ರುವ ಸರ್ಜಾ ಅವರು ಈ ಘಟನೆ ಬಗ್ಗೆ ತಮ್ಮ ಬೇಸರವನ್ನ ಹೊರಗಾಕಿದ್ದಾರೆ. ಅಭಿಮಾನಿಗಳ ಮುಂದಿನ ನಡೆಗಾಗಿ ನಾನು ಕಾಯ್ತಿದ್ದೀನಿ, ಏನು ಮಾಡ್ತಾರೆ ಅಂತ. ಯಾಕಂದ್ರೆ ಈಗಾಗಲೇ ವಿಷ್ಣುದಾದನ ಅಭಿಮಾನಿಗಳು ಅಸ್ಥಿ ನಮಗೆ ಕೊಡಿ, ನಾವು ಅವರಿಗೆ ಸ್ಮಾರಕ ಕಟ್ತೀವಿ, ನಮಗೆ ಬೇಕು ಅನ್ನೋದಾಗಿಯೂ ಕೂಡ ಅನೇಕ ಸಂಘಟನೆಗಳು, ಅವರ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ. ಅದು ಯಾವ ತಿರು ಪಡ್ಕೊಳ್ಳುತ್ತೆ, ಏನೆಲ್ಲ ಕ್ರಮಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಲ್ಲಿ ಸರ್ವ ರೀತಿಯಲ್ಲೂ ಕೂಡ ಈಗ ಅವರ ಅಭಿಮಾನಿಗಳು ಬೇಸರವನ್ನ ಹೊರಗಾಗ್ತಿದ್ದಾರೆ, ಗರಂ ಆಗಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ.